ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಟೈಮ್ ಇವಾಗ 7:30 ಆಗಿದೆ. ಇವಾಗ ತಿಂಡಿಗೆ ಇಟ್ಟಿದ್ದೀನಿ, ತರಕಾರಿ ಉಪ್ಪಿಟ್ಟು ಮಾಡೋಣ ಅಂತ. ಇವತ್ತು ನಾವು ಮುನೇಶ್ವರನ ಮಾಡೋದಕ್ಕೆ ಅಂತ ನಮ್ಮ ಮಾವನೂರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೊಲದಲ್ಲಿ ಚಿಕ್ಕದಾಗಿ ಮುನೇಶ್ವರನ ದೇವಸ್ಥಾನ ಕಟ್ಟಿದ್ದಾರೆ. ಹಂಗಾಗ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ಬರೋವಂಥದ್ದು. ಅಲ್ಲಿ ನಾನ್ ವೆಜ್ ಮಾಡಿಕೊಂಡು ದೇವರಿಗೆ ನೈವೇದ್ಯ ಮಾಡಿಬಿಟ್ಟು ಬರಬೇಕು. ಇವಾಗ ರೆಡಿ ಆಗ್ತಾಯಿದ್ದೀವಿ. ನಾನು ಸ್ನಾನ ಎಲ್ಲ ಮಾಡ್ಕೊಂಬಂದಾಯಿತು. ಇವಾಗ ತಿಂಡಿ ಮಾಡಿಬಿಟ್ಟು ಇಲ್ಲೇ ಎಲ್ಲ ಸಾಂಬಾರಿಗೆಲ್ಲ ರುಬ್ಕೊಂಡು ರೆಡಿ ಮಾಡ್ಕೊಂಡು ಹೋಗ್ತೀನಿ. ಇವಾಗ ರೆಡಿ ಆಗ್ತಾಯಿದ್ದಾರೆ ಎಲ್ಲರೂ ಒಬ್ಬೊಬ್ಬರೇ. ನಾನಿವಾಗ ತಿಂಡಿ ಮಾಡಿಬಿಟ್ಟು ಸಾಂಬಾರಿಗೆಲ್ಲ ರುಬ್ಕೊಂಡು ರೆಡಿಯಾಗಿ ಹೊರಡೋದಷ್ಟೇ. ಇವತ್ತೇನೇನಾಗುತ್ತೆ ಅಂತ ತೋರಿಸ್ತೀನಿ ವಿಡಿಯೋದಲ್ಲಿ. ಕರಿ ಉಪ್ಪಿಟ್ಟಿಗೆ ರೆಡಿ ಮಾಡಿದ್ದೀನಿ. ಆ ಬಾಕ್ಸಲ್ಲಿದೆ. ಇದು ಸಾಂಬಾರು ರುಬ್ಕೊಳ್ಳೋಕ್ಕೆ. ಇವಾಗ ಎಣ್ಣೆ ಇಟ್ಟಿದ್ದೀನಿ. ಉಪ್ಪಿಟ್ಟು ಮಾಡಿ ರೆಡಿ ಆಗೋದು. ಹಾಯ್, ನಾವಿವಾಗ ಹೊರಟಿದ್ದೀವಿ ಅಲ್ವಾ ಚಿನಿ? ಎಲ್ಲೋಗ್ತಿದ್ದೀವಿ? ಮಾಮಿ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ರೀತಕ್ಕ, ಜೈ. ಅದು ಬಾಳೆಹಣ್ಣು, ಅದ್ರ ಮೇಲೆ ಇಟ್ಕೊಳಕ್ಕೆ ಹೇಳು. ಅದು ಕವ ಬ್ಯಾಗು ಬಾಳೆಹಣ್ಣು, ಅದು ಹಣ್ಣು ಹಾಳಾಗೋಗುತ್ತದು. ಅದ್ರ ಮೇಲೆ ಇಟ್ಕೊಳಕ್ಕೆ ಹೇಳು. ಪ್ರೆಸ್ ಮಾಡಿದ್ರೆ ಹೋಯ್ತು ಬಾಳೆಹಣ್ಣು. ಎತ್ತದು ಅಲ್ಲಲ್ಲಿ ಮುಂದೆ ಕ್ಲೋಸ್ ಮಾಡಿದ್ರೆ ವಾಪಸ್ ಬರ್ತೀಯಾ? ಎತ್ತು ಅವನಿಗೆ ಮಾತ್ರ ಮೊಟ್ಟೆ ಕೊಡ್ಬೇಡ. ಹಿಂದಕ್ಕೆ ಬಾ, ಪಪ್ಪನ ಗಾಡಿ ಬರೋದು ಗೊತ್ತಾಗಲ್ಲ. ಓ, ಹಾಕಿದ್ರ? ಯಾವಾಗ ಹಾಕಿದ್ರಿ? ಸಕ್ಕತ್ತ ಮಾಡಿದ್ದಾರೆ ದೇವಸ್ಥಾನನ. ವಾವ್, ಸಕ್ಕದೈತೆ ದೇವಸ್ಥಾನ ಮಾತ್ರ. ಈಗ ಹೋಗ್ಬೇಕಾರೆ ಹೋಗೋಕ್ಕಾಗಲ್ಲ. ನಾನ್ ವೆಜ್ ಮಾಡಿರ್ತೀವಲ್ವಾ. ಬಂದ್ಬಿಟ್ಟು ಸ್ವಲ್ಪ ತುಂಬಾ ಬಿಸಿಲಿತ್ತು. 10 ಗಂಟೆ ಅನ್ನೋಷ್ಟರೊಳಗೇ ಇಷ್ಟು ಬಿಸಿಲಿತ್ತು. ಹಾಗಾಗಿ ನಮ್ಮ ಮನೆಯವರು ಟೆಂಟ್ ಥರ ಹಾಕಿದ್ರು. ಆಮೇಲೆ ನಾನು ಬಂದ ತಕ್ಷಣ ಸ್ಟವ್ನೆಲ್ಲ ಪೂಜೆ ಮಾಡಿಕೊಂಡು ಅನ್ನಕ್ಕಿಟ್ಟಿದ್ದೆ. ಯಾಕೆಂದರೆ ದೇವರಿಗೆ ನಾವು ಮೊಸರನ್ನ ಫಸ್ಟು ನೈವೇದ್ಯ ಮಾಡಬೇಕು. ಹಂಗಾಗ್ಬಿಟ್ಟು ನಾನು ಅನ್ನನೆಲ್ಲ ಮಾಡಿಟ್ಟೆ. ಯಾಕೆಂದರೆ ನಾನೆಲ್ಲ ಮಸಾಲೆನೆಲ್ಲ ರುಬ್ಕೊಂಬಂದಿದ್ನಲ್ವ, ಹಂಗಾಗೆಲ್ಲ ರೆಡಿ ಇತ್ತು. ಅಷ್ಟರೊಳಗೆ ಪೂಜೆಗೆಲ್ಲ ತಗೊಂಡೋಗ್ಬೇಕಲ್ವ, ಹಂಗಾಗಿ ರೆಡಿ ಮಾಡಿಕೊಂಡು ಕೂತಿದ್ದೆ ನಾನು. ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇವಾಗ ದೇವಸ್ಥಾನದ ಹತ್ರ ಬಂದ್ವಿ. ಇಲ್ಲೂ ಅಷ್ಟೇ ಎಲ್ಲ ರೆಡಿ ಮಾಡಿಕೊಟ್ಟೆ. ನಮ್ಮ ಮಾವ ಇವಾಗ ದೀಪ ಹಚ್ಚೋದಕ್ಕೆ ರೆಡಿ ಮಾಡ್ಕೊತಾ ಇದ್ರು. ಏಕೆಂದರೆ ಇವಾಗ ಫಸ್ಟು ಮೊಸರನ್ನ ನಾವು ನೈವೇದ್ಯ ಮಾಡಿಬಿಟ್ಟು ಅದಾದಮೇಲೆ ನಾವು ಕೋಳಿನ ಕೊಯ್ದು ಅದು ಅಡುಗೆ ಎಲ್ಲ ಮಾಡಿಬಿಟ್ಟು ಮತ್ತೆ ನೈವೇದ್ಯ ತಂದಿಡ್ತೀವಿ ನಾವು. ಏಕೆ ಅಂತಂದರೆ ಇದು ಪ್ರತಿ ವರ್ಷವೂ ನಾವು ಮಾಡ್ತೀವಿ. ಅಂದರೆ ಯುಗಾದಿ ಹಬ್ಬಕ್ಕಿಂತ ಮುಂಚೆನೇ ಇದು ಮಾಡಬೇಕು. ಹಂಗಾಗ್ಬಿಟ್ಟು ನಾವು ಯುಗಾದಿ ಹಬ್ಬಕ್ಕಿಂತ ಮುಂಚೆನೇ ಈ ಒಂದು ಪೂಜೆನ ಮಾಡ್ತೀವಿ. ನಾವು ಸ್ವಲ್ಪ ಬೇಗನೆ ಮಾಡಬೇಕಾಗಿತ್ತು. ಯಾಕೆ ಅಂದರೆ ನಮ್ಮ ಮನೆಯವರು ಫಾರಿನ್ಗೆ ಹೋಗಿದ್ರು. ಹಂಗಾಗಿ ಮಾಡೋಕ್ಕಾಗಿರಲಿಲ್ಲ. ಅವ್ರು ಬಂದು ಒಂದು 2 ಡೇಸ್ಗೆ ಮತ್ತೆ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡ್ಕೊಂಡು ಬಂದ್ವಿ. ಇವಾಗ ನೋಡಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ನಮ್ಮ ಮಾವ ದೀಪ ಹಚ್ಬಿಟ್ಟು ಕಡ್ಡಿ ಬೆಳಗೋದಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಇಲ್ಲಿ ಪ್ರತಿ ವರ್ಷ ಹೋಗ್ತೀವಲ್ಲ, ಚೆನ್ನಾಗಿರುತ್ತೆ. ಅಂದರೆ ಪೂಜೆ ಎಲ್ಲ ಮಾಡಿಕೊಂಡು ಅಲ್ಲೆಲ್ಲ ಊಟ ಎಲ್ಲ ಮಾಡಿಕೊಂಡು, ಅಲ್ಲಿ ನಮ್ಮ ರಿಲೇಷನ್ಸ್ ಇದ್ದಾರೆ, ಅಂದರೆ ನಮ್ಮ ಮಾವನ ಕಡೆಯವ್ರು ಇದ್ದಾರಲ್ವ, ಅವರೆಲ್ಲ ಬರ್ತಾರೆ ಊಟಕ್ಕೆ. ಅವ್ರಿಗೆಲ್ಲ ಊಟ ಹಾಕ್ಬಿಟ್ಟು ನಾವು ಸಂಜೆ ಮತ್ತೆ ಮನೆಗೆ ರಿಟರ್ನ್ ಆಗಿಬಿಡ್ತೀವಿ. ಪ್ರತಿ ವರ್ಷವೂ ಮಾಡ್ತೀವಿ ನಾವು. ಈ ವರ್ಷವೂ ಅಷ್ಟೇ. ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ನಾವು ಜನವರಿಲೆಲ್ಲ ಮುಗಿಸ್ತಾ ಇದ್ವಿ. ಈ ಸರಿ ಮಾತ್ರ ಮಾರ್ಚಲ್ಲಿ ಮಾಡಿದ್ವಿ. ಏಕೆಂದರೆ ನಮ್ಮ ಮನೆಯವರು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ರು. ಹಾಗಾಗಿ
ಇವಾಗ ನೋಡಿ ಮೊಸರನ್ನ ನೈವೇದ್ಯಗಿಟ್ಟು ತಪ್ಪಕಾಣಿಕೆ ಅಂತ ಕಾಸಿಡ್ತಾ ಇದ್ದಾರೆ. ಈಗ ಅದನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿಕೊಂಡು ಆಮೇಲೆ ಕೋಳಿ ಕೊಯ್ದುಬಿಟ್ಟು ಅಡುಗೆ ಮಾಡೋ ಅಂಥದ್ದು. ಇವಾಗ ನೋಡಿ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಸಹ ಸ್ಟಾರ್ಟ್ ಮಾಡಿದರು ನಮ್ಮ ಮಾವ. ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗಿ ಅಡುಗೆಗೆ ರೆಡಿ ಮಾಡ್ಕೋಬೇಕು. ಅಡುಗೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಮತ್ತೆ ತಂದು ನೈವೇದ್ಯ ಮಾಡಬೇಕು. ಹಂಗಾಗಿ ನೋಡಿ ಎಲ್ಲ ರೆಡಿ ಮಾಡಿಕೊಂಡು ಪೂಜೆಗೆಲ್ಲ ಮುಗಿಸ್ಕೊಂಡು ಇವಾಗ ಹೋಗಬೇಕು. ಈಗ ನಮ್ಮ ಮನೆಯವರು ಕೋಳಿ ಕೊಯ್ಯೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ರು. ನೋಡಿ ನನ್ನ ಚಿಕ್ಕ ಮಗನಿಗೆ ಇಲ್ಲಿ ಆಟ, ಏಕೆಂದರೆ ಅವ್ನಿಗೆ ಈ ಥರ ಮಣ್ಣೆಲ್ಲ ಇಲ್ಲೆಲ್ಲ ಸಿಗೋದಿಲ್ಲಲ್ವ. ಆ ಥರ ಊರಿಗೆ ಹೋದಾಗ ಸಿಕ್ಕಾಪಟ್ಟೆ ಮಣ್ಣಲ್ಲಿ ಆಟ ಆಡ್ತಾನೆ. ನಾವು ಈ ಸಗಣಿ ಮೂಲಕ ಬೆನಪ್ಪನ ಮಾಡ್ತಾರೆ, ಅಂದರೆ ವಿಘ್ನೇಶ್ವರನ ಮಾಡ್ತಾರೆ, ಅದನ್ನು ಮರ್ತ್ಬಿಟ್ಟಿದ್ವಿ. ಹಂಗಾಗ್ಬಿಟ್ಟು ಅದನ್ನು ಸಹ ರೆಡಿ ಮಾಡಿ ಕೊಟ್ಟಾಯಿತು. ಇವಾಗ ನಮ್ಮ ಮಾವ ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಎಲ್ಲ ಮುಗಿಸ್ಕೊಂಬಿಟ್ಟು ಮೊಸರನ್ನ ನೈವೇದ್ಯ ಮಾಡಿ ಇವಾಗ ಕೋಳಿನ ಕುಯ್ತಾ ಇದ್ದಾರೆ. ಕೋಳಿ ಕುಯ್ಯೋದಕ್ಕೆಲ್ಲ ರೆಡಿ ಮಾಡಿಕೊಂಡ್ರು. ಈಗ ಕೋಳಿನೆಲ್ಲ ಕುಯ್ದುಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿ ಕೊಡೋಷ್ಟರೊಳಗೆ ನಾನು ಮುದ್ದೆಗಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಏಕೆಂತಂದರೆ ತುಂಬ ಲೇಟಾಗುತ್ತೆ ಅಡುಗೆ ಎಲ್ಲ ಮುಗಿಸ್ಕೊಂಡು ನಾವು ಹೋಗೋಷ್ಟರೊಳಗೆ. ಪೂಜೆ ಎಲ್ಲ ಮಾಡಿ ಅಡುಗೆ ಎಲ್ಲ ಮುಗಿಸ್ಕೊಂಬಿಟ್ಟು ಊರವ್ರಿಗೆಲ್ಲ ಊಟ ಎಲ್ಲ ಹಾಕ್ಬಿಟ್ಟು ಹೋಗೋಷ್ಟರೊಳಗೆ 6 ಗಂಟೆ ಆಗೋಯಿತು. ಆವಾಗ ನನಗೆ ವಿಡಿಯೋ ಎಲ್ಲ ಮಾಡ್ಕೊಳಕ್ಕಾಗಲಿಲ್ಲ. ಯಾಕೆಂತಂದರೆ ಊಟಕ್ಕೆ ಬಡಿಸೋದಿತ್ತು, ಆಮೇಲೆ ತುಂಬ ಜನ ಬಂದರು. ಹಂಗಾಗ್ಬಿಟ್ಟು ನನಗೆ ಅದನ್ನೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇವಾಗ ಇನ್ನೇನು ಮನೆ ಕಡೆಗೆ ಹೊರಟಿದ್ದೀವಿ. ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದರೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.